Hello everyone, welcome to Sanmargaha classes. Let us see question number 30 of chapter Combustion and Flame. Why does a goldsmith use the outermost zone of the flame to melt gold and silver? ಯಾಕೆ ಗೋಲ್ಡ್ ಮತ್ತೆ ಸಿಲ್ವರ್ ಅನ್ನ ಮೆಲ್ಟ್ ಮಾಡಲಿಕ್ಕೆ ಔಟರ್ ಮೋಸ್ಟ್ ಝೋನ್ ಅನ್ನ ಯೂಸ್ ಮಾಡಿರ್ತಾರೆ? ಯು ನೋ ದ್ಯಾಟ್ ಫ್ಲೇಮ್ ಹ್ಯಾವಿಂಗ್ ಡಿಫರೆಂಟ್ ಝೋನ್ಸ್, ಇನ್ನರ್ ಝೋನ್, ಮಿಡಲ್ ಝೋನ್ ಅಂಡ್ ಔಟರ್ ಮೋಸ್ಟ್ ಝೋನ್. ಇಲ್ಲಿ ಇನ್ನರ್ ಮೋಸ್ಟ್ ಝೋನ್ ಅಲ್ಲಿ ಏನಾಗಿರುತ್ತೆ, ಇಟ್ ಇಸ್ ಬ್ಲ್ಯಾಕ್ ಇನ್ ಕಲರ್ ಅಂಡ್ ಇಟ್ ಈಸ್ ವೆರಿ ಲೀಸ್ಟ್ ಹಾಟ್ ಪ್ಲೇಸ್ ಅಲ್ವಾ, ಇನ್ನರ್ ಮೋಸ್ಟ್ ಝೋನ್. ಹಾಗೆ ಮಿಡಲ್ ಒನ್ ಬಂದ್ರೆ, ನೀವು ಮಿಡಲ್ ಝೋನಿಗೆ ಬಂದ್ರೆ ಇಟ್ ಈಸ್ ಹ್ಯಾವಿಂಗ್ ಮಾಡರೇಟ್ ಹಾಟ್. ಮಿಡಲ್ ಝೋನ್ ಏನಿರುತ್ತೆ ಅದು ಮಾಡರೇಟ್ ಹಾಟ್ ಇರುತ್ತೆ, ಯೆಲ್ಲೋ ಕಲರ್ ಫ್ಲೇಮ್ ಇರುತ್ತೆ. ಬಟ್ ಔಟರ್ ಮೋಸ್ಟ್ ಝೋನ್ ಏನಿದೆ ಇದು ನಾನ್ ಲ್ಯೂಮಿನಸ್ ಝೋನ್, ಬ್ಲೂ ಕಲರ್ ಫ್ಲೇಮ್ ಇರುತ್ತೆ, ಜೊತೆಗೆ ಇಟ್ ಈಸ್ ಹಾಟೆಸ್ಟ್ ಝೋನ್. ಇದು ಹಾಟ್, ಜಾಸ್ತಿ ಹಾಟ್ ಇರುವಂತ ಝೋನ್ ಆಗಿದೆ. Goldsmith used the outermost zone of the flame because it is the hottest part and makes efficient and quick melting of metals like gold and silver. ಇದು efficient and quick melting ಗೆ ಹೆಲ್ಪ್ ಆಗಿರುತ್ತೆ, ಸಿನ್ಸ್ ಇಟ್ ಈಸ್ ಹಾಟೆಸ್ಟ್ ಪಾರ್ಟ್. ಅದಕ್ಕೆ ಈ ಪಾರ್ಟ್ ಅನ್ನ ಯೂಸ್ ಮಾಡಿರ್ತಾರೆ. ಥ್ಯಾಂಕ್ ಯು.